ಒಂದು ಸಣ್ಣ ಹಳ್ಳಿಯ ಹೆಸರು ಹಸಿರು ಬೆಟ್ಟ. ಆ ಹಳ್ಳಿಯಲ್ಲಿ ರಘು ಎನ್ನುವ ಹುಡುಗನು ವಾಸಿಸುತ್ತಿದ್ದ. ಅವನು ತುಂಬ ಕುತೂಹಲ ಪಡುವವನು, ಹೊಸದನ್ನು ಕಂಡುಹಿಡಿಯಲು ಯಾವಾಗಲೂ ಉತ್ಸಾಹದಿಂದ ಇರುತ್ತಿದ್ದ. ಒಂದು ದಿನ ರಘು ತನ್ನ ತಾತನ ಹಳೆಯ ಮನೆಗೆ ಹೋದನು. ಅಲ್ಲಿ ಅವನಿಗೆ ಒಂದು ವಿಚಿತ್ರ ಹಳೆಯ ಪೆಟ್ಟಿಗೆ ಸಿಕ್ಕಿತು. ಪೆಟ್ಟಿಗೆಯ ಮೇಲೆ ಧೂಳು ತುಂಬಿತ್ತು, ಆದರೆ ಅದರ ಮೇಲೆ ಒಂದು ವಾಕ್ಯ ಬರೆಯಲಾಗಿತ್ತು. ನಿಜವಾದ ಧೈರ್ಯವಿರುವವನು ಮಾತ್ರ ಇದನ್ನು ತೆರೆಯಬಹುದು. ರಘುವಿಗೆ ಸ್ವಲ್ಪ ಭಯವಾಯಿತು, ಆದರೆ ಕುತೂಹಲ ಹೆಚ್ಚು. ಅವನು ನಿಧಾನವಾಗಿ ಪೆಟ್ಟಿಗೆಯನ್ನು ತೆರೆದನು. ಅದರೊಳಗೆ ಒಂದು ಚಿಕ್ಕ ಕನ್ನಡಿಯಿತ್ತು. ರಘು ಅದನ್ನು ಕೈಗೆತ್ತಿಕೊಂಡು ನೋಡಿದಾಗ ತನ್ನ ಮುಖದ ಬದಲು ಬೇರೆ ಒಂದು ದೃಶ್ಯ ಕಾಣಿಸಿತು. ಹಸಿರು ಕಾಡು, ಮಧ್ಯದಲ್ಲಿ ಒಂದು ಹೊಳೆಯುವ ಬೆಳಕು. ಅವನು ಆಶ್ಚರ್ಯದಿಂದ ನೋಡುತ್ತಿರಲು ಆ ಕನ್ನಡಕದಲ್ಲಿ ಕಾಣುತ್ತಿದ್ದ ಲೋಕಕ್ಕೆ ಅವನು ಎಳೆಯಲ್ಪಟ್ಟನು. ರಘು ಈಗ ಒಂದು ಮಾಯಾಕಾಡಿನೊಳಗಿದ್ದ. ಹಕ್ಕಿಗಳು ಮಾತನಾಡುತ್ತಿದ್ದವು, ಮರಗಳು ಹಾಡುತ್ತಿದ್ದವು. ಅಲ್ಲಿ ಒಂದು ವೃದ್ಧ ಮರ ಅವನಿಗೆ ಹೇಳಿತು, ಈ ಕಾಡಿನ ಹೃದಯದಲ್ಲಿರುವ ಬೆಳಕನ್ನು ನೀನು ಉಳಿಸಬೇಕು, ಇಲ್ಲವಾದರೆ ಈ ಜಗತ್ತು ಕತ್ತಲೆಯಾಗುತ್ತದೆ. ರಘು ಧೈರ್ಯವಾಗಿ ಮುಂದುವರಿದ. ದಾರಿಯಲ್ಲಿ ಅವನಿಗೆ ಒಂದು ಸರ್ಪ, ಒಂದು ಗಿಡುಗ ಮತ್ತು ಒಂದು ಸಣ್ಣ ಮೊಲ ಎದುರಾದವು. ಎಲ್ಲರೂ ಅವನನ್ನು ಪರೀಕ್ಷಿಸಿದರು. ಸರ್ಪ ಕೇಳಿತು, ನಿನ್ನ ಭಯ ಏನು? ಗಿಡುಗ ಕೇಳಿತು, ನಿನ್ನ ಶಕ್ತಿ ಏನು? ಮೊಲ ಕೇಳಿತು, ನಿನ್ನ ಹೃದಯ ಯಾವುದು? ರಘು ಸತ್ಯವಾಗಿ ಉತ್ತರಿಸಿದ, ನನಗೆ ಭಯ ಇದೆ, ಆದರೆ ನಾನು ಓಡುವುದಿಲ್ಲ. ನನ್ನ ಶಕ್ತಿ ನನ್ನ ನಂಬಿಕೆ, ನನ್ನ ಹೃದಯ ದಯೆ. ಅವನು ಮುಂದೆ ಹೋದನು. ಕೊನೆಗೆ ಅವನು ಆ ಹೊಳೆಯುವ ಬೆಳಕಿನ ಬಳಿ ತಲುಪಿದ. ಅಲ್ಲಿ ಒಂದು ಕತ್ತಲೆ ನೆರಳು ಅದನನ್ನು ಆವರಿಸಿತ್ತು. ರಘು ಧೈರ್ಯವಾಗಿ ಮುಂದೆ ಹೋಗಿ ಹೇಳಿದನು, ನೀನು ಎಷ್ಟು ಕತ್ತಲೆಯಾದರೂ ಬೆಳಕನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಅವನ ಮಾತುಗಳೊಂದಿಗೆ ಬೆಳಕು ಇನ್ನಷ್ಟು ಹೊಳೆಯಿತು, ಕತ್ತಲೆ ಮಾಯವಾಯಿತು. ರಘು ಮತ್ತೆ ತನ್ನ ಹಳ್ಳಿಗೆ ಬಂದನು. ಕೈಯಲ್ಲಿ ಇನ್ನೂ ಆ ಕನ್ನಡಕ ಇತ್ತು, ಆದರೆ ಈಗ ಅದು ಸಾಮಾನ್ಯ ಕನ್ನಡಿ ಮಾತ್ರ. ಅವನಿಗೆ ಒಂದು ಪಾಠ ಸಿಕ್ಕಿತು. ನಿಜವಾದ ಮಾಯೆ ನಮ್ಮೊಳಗಿನ ಧೈರ್ಯ ಮತ್ತು ಸತ್ಯದಲ್ಲಿರುತ್ತದೆ.